ಹಾಯ್ ಹಲೋ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆರ್ಟ್ಫುಲ್ ಲೈಫ್. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ ಒಂದು 10 ಗಂಟೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಇವೆಲ್ಲ ಬಟ್ಟೆಗಳೆಲ್ಲ ಸ್ವಲ್ಪ ಹೊಸ ಬಟ್ಟೆಗಳೆಲ್ಲ ಇದ್ವು. ಮನೆಯಲ್ಲ ಟ್ರಿಪ್ ಹೋದಾಗ ಬಿಚ್ಚಾಕಿರೋ ಮತ್ತು ಬಾಬಾಯಿ ಹಬ್ಬದಲ್ಲಿ ಬಿಚ್ಚಾಕಿರೋವು. ಇವೆಲ್ಲ ಇವತ್ತು ಒಗ್ದಾಕೋಣ ಅಂತ ಹಾಕ್ಕೊಂಡು, ಇವೆಲ್ಲ ಮಿಷನ್ಗೆ ಹಾಕೋದಕ್ಕೆ ಬರಲ್ಲ, ಇವೆಲ್ಲ ಕೈಯಲ್ಲೇ ಒಗ್ದಾಕಬೇಕು, ಹೊಸವಲ್ಲ ಅದಕ್ಕೆ. ಇವೆಲ್ಲ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹಾಕೊಂಡು ಬಿಚ್ಚಾಕಿರವೆ. ಇವೆಲ್ಲ ಏನು ಮಾಸಿಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಲಿಕ್ವಿಡ್ ಹಾಕ್ಬಿಟ್ಟು ಜಾಲಿಸ್ಬಿಟ್ಟು ಒಣಗಾಕಿದ್ರೆ ಮುಗಿತೈತೆ. ಇಲ್ಲಿ ಬಿಳೆ ಶರ್ಟ್ ಸ್ವಲ್ಪ ಬ್ರಷ್ ಮಾಡಿಬಿಟ್ಟು ತಿಕ್ಬಿಟ್ಟು ಹಾಕೋಣ ಅಂತ. ಕಾಲರೆಲ್ಲ ಸ್ವಲ್ಪ ಜಾಸ್ತಿ ಮಾಸಿತ್ತು, ಸ್ವಲ್ಪ ಬಿಳೆ ಶರ್ಟು ನಮ್ಮ ಮನೆಯವ್ರದ್ದು. ಈ ಒಗೆಯೋದೇನು ಅಷ್ಟೇನು ರಿಸ್ಕು ಅನ್ನಿಸ್ಲಿಲ್ಲ, ಆದರೆ ಈ ಒಗೆಯೋ ಅಷ್ಟರಲ್ಲಿ ಸಾಕಾಗೋಯ್ತು. ಯಾಕೆ ಅಂದರೆ ಈ ಸಿಂಕ್ ಟ್ಯಾಂಕಿಗೆ ಏನಾಗೈತೆ ಗೊತ್ತಿಲ್ಲ, ಎಲ್ಲಾದರೂ ಹೊಡೆದೈತೇನೋ. ನಾವು ನಿಮ್ಮ ಮೋಟ್ರ್ ಹಾಕ್ಬಿಟ್ಟು ಒಂದು 2 ಗಂಟೆ ಹೋದ್ ಕೂಡ ನೀರು ಇರ್ತಾ ಇಲ್ಲ. ಸುಮಾರು ಅಂದರೆ ಈ ಬಟ್ಟೆಗಳು ಒಗೆಯೋ ಅಷ್ಟರಲ್ಲಿ ನಾನು 3 ಸಲ ಮೋಟ್ರ್ ಹಾಕ್ದಂಗೆ ಆಯಿತು. ಅದರಲ್ಲಿ ಇನ್ನೇನು ಒಗೆದೆಲ್ಲ ಜಾಲಿಸ್ಬೇಕು ಅನ್ನೋ ಟೈಮಲ್ಲಿ ಕರೆಂಟ್ ಹೋಯ್ತು. ಕರೆಂಟ್ ಎಷ್ಟೊತ್ತಾದರೂ ಬರಲಿಲ್ಲ. ಮತ್ತು ಕರೆಂಟ್ ಬಂದಮೇಲೆ ಮತ್ತೆ ಇನ್ನೆಲ್ಲ ನೀರೆಲ್ಲ ಟ್ಯಾಂಕ್ ತುಂಬಿಸ್ಕೊಂಡು ಜಾಲಿಸೆಲ್ಲ ಒಗ್ದಾಕಿದ್ದಾಯಿತು. ಇವತ್ತೊಂಚೂರು ಅಡುಗೆ ಮನೆದೊಂಚೂರೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ನಾನು ಅಂದ್ಕೊಂಡಿದ್ದೊಂದು ಕೆಲಸ ಇರೋ ಅದೊಂದು ಕೆಲಸ ಆಗೋಯ್ತು. ಬಿಸಿಲಾದ್ರೆ ಒಂದು 10 ಗಂಟೆಗೆ ಏನೋ ನೋಡ್ತಾ ಇರ್ಬೋದು. ಬಿಸಿಲು ಹೆಂಗೈತೆ ಒಂದು 10-11 ಗಂಟೆಗೆ, ಅವಾಗ ಮಧ್ಯಾಹ್ನ ಆಗೈತೆ ನನಗೆ ಬಿಸಿಲಿತ್ತು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಒಗ್ಯಾನಂದರೆ ನನ್ನ ಮಗಳಿಗೆ ಇನ್ನು ಸ್ಕೂಲಿಗೆ ರೆಡಿ ಮಾಡಬೇಕು, ತಿಂಡಿ ಮಾಡಬೇಕು, ಮನೆಗಳು ಕೆಲಸನೂ ಇರ್ತವೆ. ಅದಕ್ಕೋಸ್ಕರ ಇನ್ನು ಇದೆಲ್ಲ ಮುಗಿಸ್ಕೊಂಡೆ ಒಗ್ಯಾನ ಅಂತ ಹಾಕ್ಕೊಂಡೆ. ಈ ಬಿಸಿಲಿಗೆ ನೆಪ್ಪ ಯಾಕನ ಬಟ್ಟೆ ಹಾಕ್ಕೊಳ್ಳೋ ಅಂತ ಅನ್ನಿಸ್ಬಿಡ್ತು. ಹಲೋ ಎಲ್ರಿಗೂ. ಇವಾಗ ತಾನೇ ಸ್ವಲ್ಪ ಬಟ್ಟೆಗಳಿದ್ದು ಸ್ವಲ್ಪ ಹೊಸವ ಸುಮಾರು ಅಂದರೆ ಬಾಬಾಯಿ ಹಬ್ಬದಾಗ ಬಿಚ್ಚಾಕಿರೋ, ಮತ್ತು ಮೊನ್ನೆ ಎಷ್ಟು ಊರೋಗಿದ್ವಲ್ಲ ಅವಾಗ ಬಿಚ್ಚಾಕಿರೋ ಸ್ವಲ್ಪ ಇದು ಮಿಷನ್ಗೆ ಹಾಕಂಗಿಲ್ಲ, ಹ್ಯಾಂಡ್ ವಾಶ್ ಮಾಡೋ. ಅದಕ್ಕೆ ಇವಾಗ ತಾನೇ ಎಲ್ಲ ಒಗ್ದಾಕಿದೆ. ಅವಾಗ ಏನೋ ಅಷ್ಟರಲ್ಲಿ ಟ್ಯಾಂಕಲ್ಲಿ ನೀರು ಖಾಲಿದ್ರೆ ಆ ಟ್ಯಾಂಕಿಗೆ ಏನಾಗಿದೆ ಗೊತ್ತಿಲ್ಲ. ಒಂದು 3 ದಿನದಟ್ಟು ನಾವು ಹಾಕೊಂಡು 2 ಗಂಟೆ ಹಾಕಿಲ್ಲ, ನೀರು ಖಾಲಿ ಆಗ್ತಾಯಿದ್ದಾವೆ. ಎಲ್ಲನೂ ಪೈಪ್ ಎಲ್ಲನೂ ಹೊಡೆದೈತೆ ನೋಡಬೇಕು. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಮ್ಮ ಮನೆಯವರು ನಿನ್ನ ಬೆಳಗ್ಗೆ ಟ್ಯಾಂಕಲ್ಲಿ ಏನೋ ಪ್ರಾಬ್ಲಮ್ ಇಲ್ವ ಅಂತ, ಇಲ್ಲೇ ನೆಲದಲ್ಲಿ ಹಾಕಿರೋ ಪೈಪ್ ಏನೋ ಹೊಡೆದೋಗಿರ್ಬೇಕೇನೋ ನೋಡಬೇಕು. ಇವತ್ತು ಅವು ಹಾಕೋ ಅಷ್ಟರಲ್ಲಿ 3 ಸತಿ ನೀರು ತುಂಬಿಸ್ಕೊಂಡು ಒಗ್ದಾಕಿದ್ದು. ನಾವು ಇಷ್ಟು ಒಗ್ದಾಕೋ ಅಷ್ಟರಲ್ಲಿ ಬಿಸಿಲಾಗ ಸಾಕಾಯಿತು. ಸ್ವಲ್ಪ ಕಾಫಿ ಮಾಡೋಣ ಅಂತ ಮಾಡಿದೆ. ನಮ್ಮ ಮನೆಯವ್ರು ನನಗೂ ಬೇಕು ಅಂದರೆ ಅದಕ್ಕೆ ನಮ್ಮ ಮನೆಯವ್ರಿಗೂ ನನಗೆ ಸೇರಿ ಇಬ್ಬರಿಗೂ ಮಾಡಿದ್ದೀನಿ ಕಾಫಿ. ಇನ್ನು ಕಾಫಿ ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ಅಡುಗೆ ಮನೇಲಿ ಒಂಚೂರು ಕೆಲಸಗಳಿದ್ದಾವೆ, ಒಂಚೂರು ಸ್ವಲ್ಪ ಪಾತ್ರೆ ಇದ್ದಾವೆ, ಒಂಚೂರು ಜೋಡಿಸ್ಬಿಟ್ಟು ಸ್ವಲ್ಪ ಅಡುಗೆ ಒಂಚೂರು ಕ್ಲೀನ್ ಮಾಡ್ಕೊಂಡು, ಇನ್ನು ಸ್ವಲ್ಪ ಬೀಡಿ ಎಲ್ಲ ಐತೆ ನೆನ್ನೆ ಹಾಕಿರೋದು. ಈ ನಡುವೆ ಸ್ವಲ್ಪ ಬೀಡಿ ಕೆಲಸ ಸ್ವಲ್ಪ ಕಮ್ಮಿ ಆಗೋಯ್ತೆ. ಯಾಕೆಂದರೆ ಈ ವಿಡಿಯೋ ಕೆಲಸಗಳು ಬೇರೆ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರ್ತೈತೆ, ನೋಡ್ತಾ ಇರಿ. ಡೈರೆಕ್ಟಾಗಿ ಮಾತಾಡಬೇಕು ಅಂದ್ರೆ ಒಂದು ಮೈಕ್ ಹಾಕಬೇಕು. ಮೈಕ್ ಹಾಕೊಂಡ್ರೆ ವಾಯ್ಸ್ ಚೆನ್ನಾಗಿರುತ್ತೆ, ನಿಮಗೂ ಕೇಳೋದಕ್ಕೆ ವಾಯ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಮೈಕ್ ತಗೋಬೇಕು. ಯಾಕೆ ಎಲ್ಲ ತಗೊಂಡಿದ್ದೀನಾಗಲೂ ಒಂದು ಮೈಕ್ ತಗೊಳೋದಕ್ಕೆ ಅದಕ್ಕಿನ್ನೂ ಟೈಮ್ ಕೂಡ ಬರಲಿಲ್ಲ. ಆನ್ಲೈನಲ್ಲೇ ಒಂದು ಬುಕ್ ಮಾಡಿ ತಗೋಬೇಕು. ಇನ್ನಿಲ್ಲಿ ವಿಡಿಯೋನಲ್ಲಿ ಬಂದರೆ ಇವೆಲ್ಲ ಸ್ವಲ್ಪ ಎಲ್ಲ ಬಾಕ್ಸುಗಳಲ್ಲಿ ತೊಳೆದ್ಬಿಟ್ಟು ಸರ್ಕುಗಳು ಹಾಕೋಣ ಅಂತ ತೊಳಿತಾ ಇದ್ದೀನಿ. ಮನೆ ಸರ್ಕುಗಳು ತಂದಿರೋವು ಏನಕ್ಕೂ ಜೋಡಿಸ್ಕೊಳ್ಳಲಿಲ್ಲ. ಇವೆಲ್ಲ ಡಬ್ಬಗಳೆಲ್ಲ ಒಂದು ಸಲ ತೊಳೆದ್ಬಿಟ್ಟು ನೀಟಾಗಿ ಆಮೇಲೆ ಹಾಕೋಣ ಅಂತ. ಇವಾಗ ಹೆಂಗೂ ಶ್ರಾವಣ ಬಂತು ಅಂದರೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಅವಾಗ ಒಂದು ಸಲ ತೊಳ್ಕೊಬೇಕು. ಇವಾಗ ಪ್ರಸ್ತುತಕ್ಕೆ ಕೆಲವೊಂದು ಸಲ ತೊಳೆದ್ಬಿಟ್ಟೆಲ್ಲ ಸರ್ಕುಗಳು ಹಾಕೋಣ ಅಂತೆಲ್ಲ ನೀಟಾಗೆಲ್ಲ ತೊಳಿತಾ ಇದ್ದೀನಿ. ಇನ್ನು ನಾನಿಲ್ಲಿ ಇನ್ನೀ ಕೆಲಸ ಮಾಡ್ತೀನಿ. ನಮ್ಮ ಮನೆಯವ್ರಿನ ಪೈಪ್ ಎಲ್ಲಿ ಹೊಡೆದೈತೆ ಏನೋ ಅಂತ ನೋಡ್ತಿದ್ರಿ. ಇಲ್ಲಿ ಬಚ್ಚಲ ಪಕ್ಕನೇ ಗಸಗಸ ಗಿಡ ಐತೆ. ಆ ಗಿಡದ ಕೆಳಗಾಸಿನೇ ಪೈಪ್ ಹೋಗಿರೋದು, ಅದು ಪೈಪು ಹೊಡೆದು ಬಿಟ್ಟೈತೆ. ಇನ್ನು ಅದನ್ನು ನಮ್ಮ ಮನೆಯವ್ರು ಹೇಳ್ತಿದ್ರು, ಇದು ಗಿಡದ ಕೆಳಗಡೆನೇ ಪೈಪ್ ಇರೋದು. ಫಸ್ಟ್ ಈ ಪೈಪ್ ಹಾಕಿದ್ಮೇಲೆ ಗಿಡ ಹಾಕಿದ್ದು, ಈ ಗಿಡದ ಕೆಳಗಾಸಿನೇ ಪೈಪ್ ಬಂದೈತೆ, ಅಲ್ಲೇ ಹೊಡೆದಿರೋದು. ಇವಾಗ ಈ ಗಿಡನೇನು ಕಡ್ದಾಕಬೇಕೋ ಏನೋ ಅಂತ ಮಾತಾಡ್ತಾಯಿದ್ರು. ಇವತ್ತು ಅಡುಗೆ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಈ ಕೆಲಸಗಳೇನೂ ಆಗಿಲ್ಲ. ಈ ಬಾಕ್ಸುಗಳೆಲ್ಲ ಇವು ತೊಳೆದು ಇಟ್ಟಿರೋದಷ್ಟೇ. ಅವೆಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ಅವು ಸರ್ಕುಗಳು ಹಾಕೋದಕ್ಕೂ ಆಗಲಿಲ್ಲ. ಹೊರಗಡೆ ಕೆಲಸನೇ ಸ್ವಲ್ಪ ಜಾಸ್ತಿ ಆಗೋಯ್ತು. ನಾವು ಕನಸ್ನಾಗ ಕೂಡ ನಾವು ಅಂದ್ಕೊಂಡಿರ್ಲಿಲ್ಲ ನಾವು ಈ ಗಿಡನ ಕಡ್ದಾಕಬೇಕು ಅಂತ. ಸುಮಾರು ಜನ ಹೇಳೋರು ಈ ಗಸಗಸೆ ಗಿಡ ಮನೆ ಹತ್ರ ಇರಬಾರ್ದು, ಇದು ಕಡ್ದಾಕ್ರಿ ಅಂತ. ಆದರೂ ಪರವಾಗಿಲ್ಲ ಬಿಡು, ನಾವು ಹಾಕ್ದಾಗಿಂದ ನಮಗೇನು ಕಷ್ಟಗಳೇನು ಬಂದಿಲ್ಲ, ಇದ್ರೂ ಇರಲಿ ಅಂತ ನಾವು ಎಂದೂ ಕಡ್ದಾಕೋಕ್ಕೆ ಏನೋ ಅಂದ್ಕೊಳ್ಳಲಿಲ್ಲ. ಆದರೆ ಅದನ್ನು ಇವತ್ತು ಕಡ್ದಾಕಬೇಕಾಗಿತ್ತು ಪರಿಸ್ಥಿತಿ ಬಂತು. ಯಾಕಂದರೆ ಈ ಪೈಪ್ ಹೊಡೆದಿರೋದ್ರಿಂದನೇ ಅದು ಕಡ್ದಾಕಬೇಕಾಗಿತ್ತು. ಆ ಪೈಪ್ ಹೊಡಿಲಿಲ್ಲ ಅನ್ಕ ಅದನ್ನು ಕಡಿತಿರ್ಲಿಲ್ಲ. ಈ ಗಿಡದ ಕೆಳಗಡೆನೇ ಪೈಪ್ ಬಂದಿರೋದು. ಅದೇನಾಗೈತೆ ಅಂದರೆ ಪೈಪ್ ಮೇಲೇ ದಪ್ಪ ಬೇರು ಸ್ವಲ್ಪ ದಪ್ಪ ಆಗಿಬಿಟ್ಟು ಆ ಪೈಪಿಗೆ ಸ್ವಲ್ಪ ಇಕ್ಕಟ್ಟಾಗ್ಬಿಟ್ಟು ಪೈಪ್ ಹೊಡೆದೋಗೈತೆ. ನನಗಂತೂ ಸಖತ್ ಬಾಧೆ ಆಗೋಯ್ತು. ಈ ಗಿಡ ಕಡಿತಿದ್ರೆ ಒಂದು 4 ವರ್ಷದಿಂದ ಬೆಳೆಸಿರೋ ಗಿಡ ಇದು. ಸಾಯಂಕಾಲ ಹಾವು ಎಲ್ಲಿತ್ತೋ ಗೊತ್ತಿಲ್ಲ ಆಗಲಿ, ನಮ್ಮ ಮನೆ ಹತ್ರ ಗಾಡಿ ಅಡಿಗೆ ಬಂದ್ಬಿಟ್ಟಿತ್ತು. ನಮ್ಮ ಪಕ್ಕದ ಮನೆಯವ್ರು ಹೇಳೋವರೆಗೂ ನಮಗೆ ಗೊತ್ತಾಗ್ಲಿಲ್ಲ. ನನಗೆ ಸೌಮ್ಯ ಅಂತಿದಂಗೆ ನಾನು ಅವಳು ಏಮಸ್ರಿಗೇನೋ ಆಯ್ತೇನಂತ ಒಳಗಿನ ಎದೆ ಬಡ್ಕೊಂಡಂಗೆ ಆಗ್ಬಿಡ್ತಮ್ಮ.
ನಮ್ಮ ಪಕ್ಕದ ಮನೆ ಹುಡುಗಿ ಚಿಕ್ಕ ಹುಡುಗಿ ನಮ್ಮ ಮನೆ ಹತ್ರ ಬರ್ತಾ ಇದ್ಲಂತೆ. ಅಲ್ಲಿ ಹಾವು ಕಾಣಿಸ್ತಿದ್ದಂಗೆ ಅವ್ರ ಅಮ್ಮ ಹಾವು ಅಂತಿದ್ದಂಗೆ ಕಿಟ್ಟನ್ ಕಿರ್ಲಕ್ಕ ಬಿಟ್ಲು. ನಮಗೆ ಭಯ ಆಗೋಯ್ತು, ಯಾಕೆ ಹುಡುಗಿಗೆ ಏನಾಯ್ತೋ ಏನೋ ಅಂತ ನಾವು ಹೊರಗಡೆ ಓಡಿ ಬಂದ್ವಿ. ಅವಾಗ ನಮಗೆ ಹಾವು ಕಾಣಿಸ್ತು, ನಮಗೂ ಒಂಥರ ಭಯ ಆದಂಗೆ ಆಗ್ಬಿಡ್ತು. ಮತ್ತು ನಮ್ಮ ಮನೆಯವರು ಇಲ್ಲಿ ಬಡ್ದಾಗ್ತಾ ಇದ್ದಾರೆ. ಇದು ಶುಕ್ರವಾರದ ವಿಡಿಯೋ. ಅವತ್ತು ಶುಕ್ರವಾರ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಪೇರೆಂಟ್ಸ್ ಮೀಟಿಂಗ್ ಹೋಗೋಣ ಅಂತ ಎಲ್ಲ ಮನೆಗಳು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದೆ. ಅಷ್ಟರಲ್ಲಿ ನನ್ನ ಫ್ರೆಂಡುಗಳು ಬಂದರು. ನನಗೆ ಗೊತ್ತಿರಲಿಲ್ಲ ಇವ್ರು ಬರೋದು, ಸಡನ್ನಾಗಿ ಬಂದರು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗಿನ್ನ ಅವಲಕ್ಕಿ ತಿಂಡಿ ಮಾಡಿಕೊಟ್ಟು ಒಂಚೂರು ಕಾಫಿ ಮಾಡಿಕೊಟ್ಟು ಇನ್ನು ಇವ್ರ ಜೊತೆಲಿ ಕೂತ್ಕೊಂಡೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ. ನೀಲಿ ಸೀರೆ ಗೀರೋಳಾದರೆ ನಾನು ಚಿಕ್ಕಂದಾಗಿಂದ ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಅಂಗನವಾಡಿಯಿಂದ ನಾನು ಹೈಸ್ಕೂಲ್ಗೆ ಹೋಗೋವರೆಗೂ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಈ ಕಡೆ ಇವಳು ಅರಿಶಿನ ಸೀರೆ ಹೇಳಿದ್ರೆ ಒಂದು 6ನೇ ಕ್ಲಾಸಿಂದ ಅವಳ ಫ್ರೆಂಡು. ಇಲ್ಲಿ ಅರಿಶಿನ ಸೀರೆ ಗೀರೋಳು. ಇವಳು ಹೆಸರು ಶ್ಯಾಮ್ಲಾ ಅಂತ, ಅವಳ ಹೆಸರು ರಂಜಿತಾ ಅಂತ. ಇವಳು ಶ್ಯಾಮ್ಲಾನ್ ಇಲ್ಲೇ ನಮ್ಮೂರ ಪಕ್ಕನೇ ಅವ್ರ ಊರು ಇರೋದು, ಗಂಡನೂರು. ಇವಳು ಇವಾಗ ತವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಆ ಕಡೆ ಅವಳು ಕರ್ಕೊಂಡು ಹೋಗೋಣ ಅಂತ ಬಂದಿಲ್ಲಂತೆ. ಹಿಂಗೆ ನಮ್ಮನೆ ಯಾವತ್ತೂ ನೋಡಿಲ್ಲ ಅಂತಂದು ಹೇಳ್ಬಿಟ್ಟು ಹಿಂಗೆ ಬಂದಿದ್ರು. ಅವಳೇನೋ ರಂಜಿತಾ ಯಾವಾಗೂ ಬರ್ತಾ ಇರೋಳು. ಇವಳು ಇನ್ನೂ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ನಾವೆಲ್ಲ ಸ್ಕೂಲ್ ಬೆಸ್ಟ್ ಫ್ರೆಂಡ್ ಎಲ್ಲ ಒಂದು 5 ಜನ ಇದ್ದೀವಿ. ನಾವೊಂದು 3, ನಮ್ಮ ಜೊತೆಗೆ ಇನ್ನೂ ಒಂದು 2 ಇದ್ದಾರೆ, ಚಂದನ ಮಮತಾ ಅಂತಂದು. ಅವರು ಯಾವಾಗಾದರೂ ಸಿಕ್ಕಿದಾಗ ಅವ್ರನ್ನೂ ವೀಡಿಯೋದಲ್ಲಿ ತೋರಿಸ್ತೀನಿ. ವರ್ಷಕ್ಕೊಂದ್ಸಲ ಮೀಟ್ ಆಗ್ತೀವಿ ನಾವೆಲ್ಲ ಜಾತ್ರೆಯಲ್ಲಿ. ನಮ್ಮೂರು ರತ್ನಗಿರಿ ಜಾತ್ರೆಯಲ್ಲಿ ಮಾತ್ರ 5 ಜನನೂ ಒಂದ್ಸಲ ಅವಾಗೆಲ್ಲ ಬಂದಿರ್ತೀವಿ. ಎಲ್ಲ ಒಂದ್ಸಲ ಅವಾಗೆಲ್ಲ ಕಲ್ತ್ಬಿಟ್ಟು ಕಷ್ಟ ಸುಖಗಳೆಲ್ಲ ಮಾತಾಡ್ಕೊಂಡು ಅವತ್ತು ಮಾತ್ರ ಜಾತ್ರೆಯಲ್ಲಿ ಮಾತ್ರ ಒಂದು 3 ದಿನ ಹ್ಯಾಪಿಯಾಗಿ ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರ್ತೀವಿ. ನನಗೆ ಮುಂಚೆನೇ ಇವ್ರು ಫೋನ್ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಏನಾದರೂ ಹಬ್ಬದ ಅಡುಗೆ ಮಾಡಿ ಇವ್ರಿಗೆ ಊಟಕ್ಕೆ ಕಳಿಸ್ತಿದ್ದು. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಅವ್ರು ನನಗೆ ಫೋನ್ ಮಾಡ್ದಂಗೆ ಬಂದರು. ನನಗೆ ಸ್ವಲ್ಪ ಬಾಧೆ ಆಯಿತು. ಯಾವಾಗ ಬಂದರೂ ಸಿಂಪಲ್ಲಾಗಿ ಅಡುಗೆ ಮಾಡಿ ಕಳಿಸ್ತೀನಿ, ಏನೋ ಹಬ್ಬದ ಅಡುಗೆ ಮಾಡಲಿಲ್ಲ ಅಂತಂದು. ಇಲ್ಲಿಂದ ತಾಂಬೂಲ ಕೊಡೋಣಂದ್ರೆ ಇಲ್ಲಿ ಅಡಿಕೆಯಲ್ಲಿ ಇರಲಿಲ್ಲ, ತರ್ಸೋಣಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಸ್ವಲ್ಪ ದೂರ. ಇನ್ನು ನಮ್ಮ ಮನೆಯವರು ಇರಲಿಲ್ಲ, ನಮ್ಮ ಮನೆಯವ್ರು ಇದ್ದಿದ್ರೆ ತರಿಸ್ತಿದ್ದೆ. ಸಿಂಪಲಾಗಿ ಇನ್ನೊಂದು ಅರಿಶಿನ ಕುಂಕುಮ ಕೊಟ್ಬಿಟ್ಟು ಒಂದು ಹೂವು ಕೊಟ್ಬಿಟ್ಟು ಅಷ್ಟೇ. ಅಲ್ಲಿಗೆ ಸಾಕು ಬಿಡು, ಇದೇ ಸಾಕು ನಮಗೆ ಅಂತಂದು ಖುಷಿಪಟ್ಟರು. ನನಗೆ ಅದಕ್ಕೆ ಸಂತೋಷ ಆಯಿತು. ಇನ್ನು ಅವ್ರಿನ್ನು ಊರಿಗೆ ಹೊರಟು ಟೈಮ್ ಆಗುತ್ತೆ ಅಂತ ನಾನಿನ್ನು ಸ್ಕೂಲ್ ಮೀಟಿಂಗ್ ಹತ್ರ ಹೋಗಬೇಕು. ನನ್ನ ಮಗಳು ಅವಾಗೆ ಸ್ಕೂಲಿಂದನೇ ಬಂದೇ ಇದ್ದಾಳೆ. ಅಮ್ಮ ಬರಬೇಕಂತ ಟೈಮ್ ಆಗೈತೆ, ನೀನೇ ಲೇಟ್ ಮಾಡ್ತೀಯ ಯಾವಾಗೂ ಅಂತಂದು. ನಾನಿನ್ನು ಸ್ನಾನ ಮಾಡ್ಕೊಂಡು ಇನ್ನು ಸ್ಕೂಲ್ ಹತ್ರ ಇನ್ನು ಹೋಗಿ ಬರಬೇಕು. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ. ಅಲ್ವೇ?